धीमहि तन्नो गणपति प्रचोदयात्। ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ, ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ, ಚಂಡ ಪ್ರಚಂಡ ಗಂಡರ ಗಂಡ ರುಂಡಮಾಲೆ ಧರಿಸಿ ನಿಂತೋನಿ ರುದ್ರಕಾಳಿ ಮಗನೂ ನೀನಯ್ಯ, ಶ್ರೀ ವೀರಭದ್ರ ಭದ್ರಕಾಳಿ ಪತಿಯೂ ನೀನಯ್ಯ, ರುದ್ರಕಾಳಿ ಮಗನೂ ನೀನಯ್ಯ, ಶ್ರೀ ವೀರಭದ್ರ ಭದ್ರಕಾಳಿ ಪತಿಯೂ ನೀನಯ್ಯ. ಬೂದಿ ಮುಚ್ಚಿದ ಕೆಂಡ ಅಹ ನೀನೇ ಗಂಡರ ಗಂಡ, ಕಡೆ ಕಡೆ
ಲಿಂಗ ದೀಕ್ಷೆ ಇತ್ತೇ ಮಾರುತಿಗೆ, ಶ್ರೀ ವೀರಭದ್ರ ಚಕ್ರವನ್ನು ಕೊಟ್ಟೆ ಶ್ರೀಹರಿಗೆ. ಪಶುಯಜ್ಞ ಬೇಡ ಎಂದೇ ನೀ ಶ್ರೀ ವೀರಭದ್ರ ಶಿವಯಜ್ಞ. ಪರಮ ಪೂಜ್ಯ ಕಲ್ಲಯ್ಯಜ್ಜನವರು ಮತ್ತು ವೀರೇಶ್ವರ ಪುಣ್ಯಾಶ್ರಮ ಗದಗ ಇವರಿಗೆ ಬೆಳವಣಿಗೆ ಗ್ರಾಮದ ಸಕಲ ಸದ್ಭಕ್ತರ ಪರವಾಗಿ ಮತ್ತು ಇಲ್ಲಿ ನಡೆದಂತಹ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸಮ್ಮುಖವನ್ನು ಶ್ರೀ ಮಾತೋಶ್ರೀ ಅಕ್ಕಮ್ಮದೇವಿ ತಾಯಿ ಸಾಧು ವೀರೇಶ್ವರ ಮಠ ಯಾಸ ಹಡಗಲಿ ಶಿರೋಳ್ ಇವರಿಗೂ ಕೂಡ ಬೆಳವಣಿಗೆ ಗ್ರಾಮದ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಇಲ್ಲಿ ನಡೆದಂತಹ ಎಲ್ಲರ ಪರವಾಗಿ ಅವರಿಗೆ ಈ ವೇದಿಕೆಯ ಮೇಲೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಇನ್ನೋರ್ವ ಸಮ್ಮುಖವನ್ನು ವಹಿಸಿದಂತಹ ಶ್ರೀ ಚರಂತಿಮಠ ಸ್ವಾಮಿಗಳಿಗೂ ಸಹಿತ ಅವ್ರಿಗೂ ಕೂಡ ಗ್ರಾಮದ ಎಲ್ಲ ಕಲಾಭಿಮಾನಿಗಳು ಮತ್ತು ಇಲ್ಲಿ ನಡೆದಂತಹ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅತಿಥಿಗಳಾಗಿ ಆಗಮಿಸಿದಂತಹ ಶರಣಪ್ಪ ಕುಸುಗಲ್, ಶ್ರೀ ಶರಣು ಬರ್ಶೆಟ್ಟಿ ಮತ್ತು SS ಆಲ್ಬಾಯಿ ವಕೀಲರು ಮತ್ತು ವೀರಪ್ಪ ತಾಳಿಯವರು ಮತ್ತು ಮಲ್ಲಣ್ಣ ಹೊಸಂಗಡಿಯವರು ಮತ್ತು ರಾಜು ಶೆಟ್ಟರ್ ಅವರಿಗೂ ಕೂಡ ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಈಗ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಪುಟ್ಟರಾಜ ತಾಳಿಯವರು ವೇದಿಕೆ ಮೇಲೆ ಬರಬೇಕು. ಜಗದೀಶ್ ಬೋಪ್ಲಾಪುರ ಅವರು ಸನ್ಮಾನವನ್ನು ಮಾಡಿ ಗೌರವಪೂರ್ವಕ ಕಾಣಿಕೆಯನ್ನು ಕೊಡಬೇಕಾಗಿ ತಮ್ಮಲ್ಲಿ ಸವಿನೀಯ ಪ್ರಾರ್ಥನೆ. ಪರಮ ಪೂಜ್ಯ ಕಲ್ಲಯ್ಯಜ್ಜನವರ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ಅವರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ಮಾಡ್ಕೋಬೇಕಾಗಿ ತಮ್ಮಲ್ಲಿ ಸವಿನೀಯ ಪ್ರಾರ್ಥನೆ. ಹೊಸಂಗಡಿಯವರು ಸನ್ಮಾನವನ್ನು ಮಾಡಿ ಅವರಿಗೆ ಗೌರವ ಸಮರ್ಪಣೆಯನ್ನು ಅರ್ಪಿಸಬೇಕಾಗಿ ತಮ್ಮಲ್ಲಿ ಸವಿನೀಯ ಪ್ರಾರ್ಥನೆ. ಅಂದಪ್ಪ ಹೊಸಂಗಡಿಯವರು ಕಲ್ಲಯ್ಯಜ್ಜನವರಿಗೆ ಗೌರವ ಸಮರ್ಪಣೆ. ಅಂದಪ್ಪ ಹೊಸಂಗಡಿ ಮತ್ತು ಈಶಪ್ಪ ಹೊಸಂಗಡಿ, ಮಲ್ಲಪ್ಪ ಹೊಸಂಗಡಿ, ವೀರಪ್ಪ ತಾಳಿ ಎಲ್ಲರೂ ಕೂಡಿ ಗೌರವ ಸಮರ್ಪಣೆ ಶ್ರೀ ಚರಂತಿಮಠ ಸ್ವಾಮಿಗಳವರಿಗೆ ಜಗದೀಶ್ ಬುಪ್ಳಾಪುರ್ ಅವರು ಮಾಲಾರ್ಪಣೆ ಮಾಡಬೇಕಾಗಿ ತಮ್ಮಲ್ಲಿ ಸವಿನೀಯ ಪ್ರಾರ್ಥನೆ. ಜಗದೀಶ್ ಬುಪ್ಳಾಪುರ್ ಅವರು ಇವರು ಮಾಲಾರ್ಪಣೆ ಮಾಡಬೇಕು. ಈಶಪ್ಪ ಹೊಸಂಗಡಿ ಇವರಿಗೆ ಮಾಂತೇಶ್ ಶರತ್ ಇವರು ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ಮಲ್ಲಣ್ಣ ಹೊಸಂಗಡಿ ಇವರಿಗೆ ಮಂಜುನಾಥ್ ಕರ್ಕಿಕಟ್ಟಿ
ಮಂಜುನಾಥ್ ಕರ್ಕಿಗಟ್ಟಿ ಅವರು ಮಾಲಾರ್ಪಣೆ ಮಾಡಬೇಕು. ವಿಜು ಸಜ್ಜನರ್ ಮಾಲಾರ್ಪಣೆ ಮಾಡಬೇಕು. ಶಂಕರು ಶಿವಶಿಂಪಿ ಮಾಲಾರ್ಪಣೆ ಮಾಡಬೇಕು. ಇವರಿಗೆ ಶರಣಪ್ಪ ತೆಗ್ಗಿನಕೆರೆ ಅವರು ಮಾಲಾರ್ಪಣೆ ಮಾಡಬೇಕು. ಇವರಿಗೆ ಹನುಮಂತ ರೀತಿಯವರು ಮಾಲಾರ್ಪಣೆ ಮಾಡಬೇಕು. ಇವರಂದ್ರೆ ಶೇಖಪ್ಪ ಬಡಿಗೇರ್ ಇವರ ಮಾಲಾರ್ಪಣೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಸಂಗೀತಗಾರರು ಮತ್ತು ಪುಟ್ಟರಾಜ್ ತಾಳಿಯವರಿಗೆ ಹನುಮಂತ ರೀತಿಯವರು ಮಾಲಾರ್ಪಣೆ ಮಾಡಬೇಕು. ಅದೇ ರೀತಿಯಾಗಿ ಈ ನಾಟಕದ ಸಂಗೀತಗಾರರಾಗಿ ಆಗಮಿಸಿದಂತಹ ಶ್ರೀ ಅನ್ವೇಶ್ ನಾಯಕ್ ಸಂಗೀತ ಬಳಗಕ್ಕೆ ಬಸವರಾಜ್ ಶಿವಶಿಂಪಿಯವರು ಮಾಲಾರ್ಪಣೆ ಮಾಡಬೇಕು. ಶ್ರೀ ಮಾತೋಶ್ರೀ ಅಕ್ಕಮ್ಮ ದೇವಿ ತಾಯಿ ಸಾಧು ವೀರೇಶ್ವರ ಮಠ ಯಾಸ ಅಡಗ್ಲಿಯವರು ಮಾತಾಡಬೇಕು, ತಮ್ಮ ಆಶೀರ್ವಚನವನ್ನು ಕೊಡಬೇಕು. ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ಎನ್ನ ಆರಾಧ್ಯ ದೈವವಾಗಿರುವಂತಹ ಎನ್ನ ಆತ್ಮಕಲ್ಯಾಣ ಕರ್ತೃವಾಗಿರುವಂತಹ ಪರಮ ಪೂಜ್ಯ ಬ್ರಹ್ಮಲೀನ ಸ್ವರೂಪಿ ಶ್ರೀ ಸದ್ಗುರುನಾಥ ಸಾಧು ವೀರಪ್ಪಜ್ಜನನ್ನ ಸ್ಮರಣೆ ಮಾಡಿಕೊಂಡು ಈ ಯಾವ ಬೆಳವರಿಕೆ ಗ್ರಾಮದಲ್ಲಿ ವೀರಭದ್ರೇಶ್ವರನ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ನಾಟಕದ ಈ ಕಾರ್ಯಕ್ರಮದಲ್ಲಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ಅಲಂಕೃತಪಡಿಸಿರುವಂತಹ ಪರಮ ಪೂಜ್ಯ ಗದುಗಿನ ಕಲ್ಯಾಜ್ಜವನವರ ಅಪ್ಪವರ ಪಾದ ಪದ್ಮಗಳಿಗೆ ನಾನು ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಅತಿಥಿ ಬಳಗಕ್ಕೂ ಎಲ್ಲ ಕಲಾವಿದರಿಗೂ ಊರಿನ ಗುರು ಹಿರಿಯರಿಗೂ ಶರಣು ತಂದೆ ತಾಯಿಗಳಿಗೂ ನನ್ನ ಶರಣು ಶಿವ ಶರಣಾರ್ಥಿಗಳು. ಈಗ ನಾವು ಮಾತಾಡೋ ಕಡೆ ಲಕ್ಷ್ಯ ಇಲ್ರಿ, ನಿಮ್ಮದು ಲಕ್ಷ್ಯ ಯಾವ ಕಡೆ ಅಂದ್ರೆ ಟಿಕೆಟ್ ತೆಗಿಸಿ ಮಾಡಿವಂತ ಈ ಕಡೆ ಲಕ್ಷ್ಯ ಅದರಿ. ಆದರೂ ನಮ್ಮನ್ನು ಕರೆಸಿ ಕುಂದರ್ಸಾರಂದ್ರೆ ಅಪ್ಪವ್ರ ಆಶೀರ್ವಚನ ಅಂತಂದ್ರೆ ಸಾಂಸ್ಕೃತಿಕವಾಗಿರುವಂತಹ ನಾಟಕವನ್ನ ಮಾಡಿ ಅದರಲ್ಲಿರುವಂತಹ ತತ್ವವನ್ನ ತಿಳಿಪಡಿಸುವುದಕ್ಕಾಗಿ ಒಂದಿಷ್ಟು ಯುವಕರು ಈ ಯಾವ ನಾಟಕವನ್ನ ಮಾಡಿ ತಮಗೆಲ್ಲರಿಗೆ ಮನೋರಂಜನವಾಗಿ ಜಾತ್ರಾ ನಿಮಿತ್ತವಾಗಿ ನಾಟಕವನ್ನ ಮಾಡ್ಯಾರಂದ್ರ ಈ ಕಲೆ ಉಳಿಬೇಕಾಗದ. ಈಗಿನ ದಿನಮಾನದೊಳಗ ನಾಟಕ ಅಂತಂದ್ರ ಬರೀ ಈ ಮೊಬೈಲ್ ಅನ್ನುವಂತಹ ಕಾಲದೊಳಗ ಟಿವಿ ಅನ್ನುವಂತಹ ಈ ಯುಗಮಾನದೊಳಗ ನಾಟಕ ಅನ್ನುವುದು ಮರೆತು ಹೋಗ್ಯದ, ಗೊತ್ತಿಲ್ಲ. ಹೋಗ್ರಿ ಎಲ್ಲೆಲ್ಲಿ ಕುಂತು 3 ತಾಸು ನೋಡೋದು ಯಾಕೆ ಬೇಕು, ಇಲ್ಲೇ 1 ತಾಸಿನೊಳಗ ಮೊಬೈಲ್ನಲ್ಲಿ ಕೈಯೊಳ್ಳು ಹಿಡ್ಕೊಂಡು ಏನು ನಾಟಕವನ್ನು ಸಿನಿಮಾವನ್ನು ನೋಡಬಹುದು ಅಂತ ಕೆಲವೊಂದಿಷ್ಟು ಈ ನಾಟಕದ ಏನು ಮುಗ್ಗಿ ಹೋಗ್ಯದ ಒಂದಷ್ಟು ಊರಿನೊಳಗ, ಸಣ್ಣ ಸಣ್ಣ ಹಳ್ಳಿಯೊಳಗ, ಒಂದೊಂದು ಗ್ರಾಮದೊಳಗ. ಆದ್ರೆ ಇಲ್ಲಿ ಕಲಾವಿದರನ್ನೆಲ್ಲ ಕೂಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಅನೇಕ ತರನಾಗಿರುವಂಥ 3 ತಿಂಗಳು ಪ್ರಾಕ್ಟೀಸ್ ಮಾಡ್ಯಾರಂತ ಈಗ ತಾಯಿ ಬಳಗ ನನಗೆ ಹೇಳಿತ್ತು. ಅಲ್ಲಿ ಒಂದು ಬನಿ ಪ್ರಸಾದಕ್ಕೆ ಹೋದಾಗ ನನ್ನ ಮಕ್ಕಳು 3 ತಿಂಗಳು ಏನು ಕಲಿತಾರ್ಯವ, ಮಳೆ ತಡಿಬೇಕಂತ ಕೇಳಾಕತ್ತಿದ್ರು ಅವರು. ಮಳೆರಾಯ ಸ್ವಲ್ಪ ನಿಲ್ಲುವಂಗ ಮಾಡ್ರವ, ಕಾಯಿ ಏನಾದ್ರೂ ಇಡ್ತಾರ ಹಿರಿಯರಿಗೆ ಹೇಳ್ರ ಅಂತ ನನಗೆ ಹೇಳಿ ಕಳಿಸಿದ್ರು ಅವ್ರ ಹೆಣ್ಮಕ್ಳು. ಯಾಕೆ ಕಾಯಿ ಇಡಬೇಕಂತಂದ್ರೆ ಮಳೆರಾಯ ನಿಲ್ಲಿ. ನಮ್ಮ ಮಕ್ಕಳು 3 ತಿಂಗಳ
ತೊಂದರೆ ಆಗಬಾರ್ದು, ಮಳೆರಾಯ ಬಂದು ನಮಗೆ ತೊಂದರೆ ಆಗಬಾರ್ದು, ನಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದಪ್ಪ, ಅದಕ್ಕೆ ಹಿರಿಯರಿಗೆ ಹೇಳ್ರಿ ಅಂತ ಹೇಳಿದ್ರು. ಆದ್ರೆ ನಾನು ಹೇಳಿಲ್ಲ, ಮಳೆ ಬರೋದಿಲ್ಲ. ಯಾಕ ಅಪ್ಪವರಲ್ಲೇ ಸಾನ್ನಿಧ್ಯವನ್ನು ವಹಿಸ್ಯಾರ, ಅವರ ಸಮಕ್ಷಮವಾಗಿ ಈ ಕಾರ್ಯಕ್ರಮ ನಡೀತದ, ಅವರ ಆಶೀರ್ವಾದ ನಿಮಗೆ ಇರುತ್ತದ ಅನ್ನೋದರ ರೀತಿಯಾಗಿ ಮಳೆ ಬರಂಗಿಲ್ಲ. ಕಾರ್ಯಕ್ರಮವನ್ನು ಯಥಾ ಪ್ರಕಾರವಾಗಿ ನೀವೆಲ್ಲರೂ ಮುಂದೆ ನಡೆಸ್ಕೊಂಡು ಹೋಗ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲ ಕಲಾವಿದರಿಗೆ ಇನ್ನಷ್ಟು ಪ್ರೋತ್ಸಾಹವನ್ನು ನೀಡ್ರಿ ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಪರಮ ಪೂಜ್ಯರ ಆಶೀರ್ವಚನವನ್ನು ಕೇಳಿ ನಾಟಕವನ್ನು ಪ್ರಾರಂಭ ಮಾಡಿಸೋಣ ಅಂತೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಹರಿ ಓಂ ತತ್ಸತ್. ಈಗ ಈ ಕಾರ್ಯಕ್ರಮದ ಉದ್ಘಾಟನೆ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯ ಕಲ್ಲಯ್ಯಜ್ಜನವರು ಮತ್ತು ಸಮ್ಮುಖವನ್ನು ವಹಿಸಿದಂತಹ ಮಾತೋಶ್ರೀ ಅಕ್ಕಮಹಾದೇವಿ ತಾಯಿ ಸಾಧು ವೀರೇಶ್ವರ ಯಾಸ ಹಡಗಲಿ ಶಿರೋಳ ಮತ್ತು ಇನ್ನೋರ್ವ ಸಮ್ಮುಖವನ್ನು ವಹಿಸಿದಂತಹ ಚರಂತಿ ಮಠ ಸ್ವಾಮಿಗಳು ಮತ್ತು ಇಲ್ಲಿ ನೆರವೇರಿದಂತಹ ಅತಿಥಿಗಳು ಎಲ್ಲರೂ ಸೇರಿ ಜ್ಯೋತಿ ಬೆಳಗಿಸುವ ಮುಖಾಂತರ ಮತ್ತು ಈ ರಿಬ್ಬನ್ನ ಕಟ್ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಪಡ್ಕೋಬೇಕು. ಒಬ್ಬೊಬ್ಬರಾಗಿ ಬಂದು ಪರಮ ಪೂಜಾ ಈಗ ಈ ಒಂದು ನಾಟಕದ ನಟಿಯರು ಬೇಗನೆ ಬಂದು ಪೂಜ್ಯರ ಆಶೀರ್ವಾದವನ್ನು ಪಡ್ಕೋಬೇಕು. ಈಗ ಅವರ ಆಶೀರ್ವಚನ ಇರುತ್ತದೆ, ಆದಷ್ಟು ಬೇಗನೆ ಬಂದು ಪೂಜ್ಯರ ಆಶೀರ್ವಾದ. ಸಿದ್ಧಲಿಂಗ ಗುರುಕುಮಾರ್ ಪಂಚಾಕ್ಷರೇಶ್ವರನವರ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಎನ್ನ ವಿದ್ಯಾ ಗುರುಗಳಂತ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಪಾದವನ್ನು ಕೂಡ ಮಸ್ತಕ ಮೇಲೆ ಹೊತ್ತುಕೊಂಡು ಬೆಳವಣಿಗೆ ಗ್ರಾಮದ ಮುಗಿಸ್ತೀನಿ. ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಸುಂದರ ಸಾಮಾಜಿಕ ನಾಟಕವನ್ನು ಬಹಳಷ್ಟು ಶ್ರಮ ವಹಿಸಿ ಕಲೆಯನ್ನು ಕಲಿತು ನಿಮ್ಮೆಲ್ಲರಿಗೆ ತನು ಮನ ಖುಷಿ ಆಗುವ ರೀತಿಯಲ್ಲಿ ತಾವೆಲ್ಲ ಪಾತ್ರ ಮಾಡಿರುವಂಥ ಎಲ್ಲ ಪಾತ್ರಧಾರಿಗಳೇ ಈ ನಾಟಕ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸಮ್ಮುಖವನ್ನು ವಹಿಸಿಕೊಂಡಂಥ ಪೂಜ್ಯನಿಯರಿಗಂಥ ಮಾತೃ ಸ್ವರೂಪ ಆಗಿರುವಂಥ ಅಕ್ಕಮಹಾದೇವಿ ತಾಯಿಯವರಿಗೆ ಕೂಡ ವಂದಿಸಿ, ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಅಂದಬ್ ಸಾವ್ಕಾರ್ ಹೊಸಂಗಡಿ ಅವರು, ಈಶಣ್ಣ ಹೊಸಂಗಡಿ ಅವರು, ಹಾಗೆ ನಮ್ಮ ಮಲ್ಲಪ್ಪ ಹೊಸಂಗಡಿ ಅವರು, ಈ ನಮ್ಮ ಶಿವಣ್ಣ ಅವರು, ಈ ಕಮಿಟಿ ಈ ಒಂದು ನಾಟಕ ಮ್ಯಾನೇಜರ್ ಅವರು, ಎಲ್ಲ ಪದಾಧಿಕಾರಿಗಳು, ಎಲ್ಲ ಕಲಾವಿದರು, ವಾದ್ಯ ವೃಂದದವರು, ಭಾಳಷ್ಟು ಕೀಬೋರ್ಡು ಪ್ಯಾಡು ತಬಲ ಭಾಳ ಮಧುರವಾಗಿ ನುಡಿಸ್ತಕ್ಕಂಥವ್ರು ಎಲ್ಲ ಕಲಾವಿದರು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಟಿಕೆಟ್ ತೆಗೆದುಕೊಂಡು ಬಂದಿದ್ದು ತಾವೆಲ್ಲರೂ ಬಂದಿದ್ದೀರಿ. ನಾಟಕ ನೋಡ್ಬೇಕಂತ ಹಂಬಲ ಆಸೆ ಇರೋದ್ರಿಂದ ನಾನೇನು ಭಾಳ ಮಾತಾಡೋದಿಲ್ಲ, ಯಾಕಂದ್ರೆ ನೀವು ನಾಟಕ ನೋಡ್ಬೇಕಂತ ಆಸೆ ಭಾಳ ಐತಿ. ಒಂದು ತಾಸನ್ಯಾಗ ಮುಗಿಸ್ಬಿಡ್ತೀನಿ ಅಷ್ಟೇ, ಹಂಗೇನಿಲ್ಲ. ಮತ್ತೆ ನಮ್ಮ ಬೆಳವಣಿಗೆ ಗ್ರಾಮದಾಗ ಯಾವುದೇ ಕಲಾವಿದರು ಬರಲಿ, ಯಾವುದೇ ಒಂದು ದೇವರ ಕಾರ್ಯ ಇರಲಿ, ತಮ್ಮಲ್ಲಿ ಒಂದು ಶಕ್ತಿ ಭಕ್ತಿ
ಪ್ರೋತ್ಸಾಹ ಕೊಡುವಂಥ ಮನೋಭಾವನೆ ತಮ್ಮಲ್ಲಿ ಎಷ್ಟೈತಂದ್ರೆ ಅದನ್ನು ಅಳತಿ ಮಾಡೋಕ್ಕಾಗೋದಿಲ್ಲ. ನೋಡಿ, ಯಾವುದು ಮೊನ್ನೆ ದುರ್ಗಮ್ ದ್ಯಾಮಮ್ ಜಾತ್ರೆ ಇಡೀ ಪ್ರಸಿದ್ಧಿ ಆಗೋಂಗ ಬೆಳವಣಿಗೆ ಗ್ರಾಮದ್ದು ಯುವಕರಿಂದ ಹಿಡ್ಕೊಂಡು ಹಿರಿಯರ ತನಕ ತಾಯಂದಿರು ಎಲ್ಲ ಬಹಳಷ್ಟು ಶ್ರಮಪಟ್ಟು ಯಶಸ್ವಿ ಮಾಡಿದ್ರಿ. ಇಂದು ವೀರಭದ್ರೇಶ್ವರ ಜಾತ್ರೆ ನೋಡ್ರಿ, ಆ ತಾಯಿ ಶಕ್ತಿ ವೀರಭದ್ರೇಶ್ವರನ ಶಕ್ತಿ ನಿಮ್ಮೆಲ್ಲರ ಹೊಲ ಹಸಿಯಾಗಿ ಬಿತ್ತುವಂಗೆ ಮೇಘರಾಜ ಇವತ್ತು ನಿಮಗೆ ತಂಪು ಮಾಡ್ಯಾನ. ನಾಟಕ ನೋಡೋಕೆ ಒಂದಿಷ್ಟು ತೊಂದರೆ ಆಗಿರ್ಬೋದಿಲ್ಲ ಅಂತಲ್ಲ, ಆದರೆ ನಿಮ್ಮೆಲ್ಲರ ಮನಸ್ಸು ಖುಷಿ ಆಗಂಗೆ ಮಳೆ ಕೊಟ್ಟಾನ ವೀರಭದ್ರವರು. ಅವರೆಲ್ಲರ ಸ್ಮರಣೆ ಮಾಡಿಕೊಂಡು ನಾಟಕ ಕಲಾವಿದರಿಗೆ, ಈ ಕಂಪನಿ ಮಾಲಕರಿಗೆ ತಾವೆಲ್ಲ ಪ್ರೋತ್ಸಾಹ ಕೊಟ್ಟು ಇಂಥ ಕಲೆ ಉಳಿಸ್ಬೇಕು, ಬೆಳೆಸ್ಬೇಕು. ಮೊಬೈಲಾಗ ಬರೋದು ದೊಡ್ಡದಲ್ಲ. ಮೊಬೈಲಾಗ ನಾಟಕ ಬರ್ತಾವೆ, ಧಾರಾವಾಹಿ ಬರ್ತಾವೆ, ಮತ್ತು ಸಿನಿಮಾನ ಬರ್ತಾವೆ, ಹಾಸ್ಯ ಬರ್ತಾವೆ. ಅದನ್ನು ನೋಡ್ತೀರಿ, ನಗುತ್ತೀರಿ, ಆದ್ರೆ ಅವ್ರ ಜೊತೆ ನೀವು ಮಾತಾಡೋಕ್ಕಾಗಲ್ಲ. ನೀವೇನಾದರೂ ಆ ಸಿನಿಮಾ ಕಲಾವಿದರಿಗೆ, ನಾಟಕ ಕಲಾವಿದರಿಗೆ ಎದ್ರಾಗ ಮೊಬೈಲಾಗ ನೋಡಿ, ಟಿ ವಿಯಾಗ ನೋಡಿ, ಅವ್ರಿಗೇನಲ್ಲಿ ನಿಮಗೊಂದು 100, 1000, 500 ಅವ್ರಿಗೆ ಆಶೀರ್ವಾದ ಮಾಡ್ಬೇಕಂದ್ರೆ ಅವ್ರು ತೊಗೊಳಂಗಿಲ್ಲ. ಅದು ರೀಲ್ ಅಂತಾರೆ. ರಿಯಲ್ ಅಂದರೆ ಪ್ರಾಕ್ಟಿಕಲ್, ಶ್ರಮಪಟ್ಟು ಮಾಡ್ತಕ್ಕಂಥದ್ದು. ಅಂಥ ಶ್ರಮಪಟ್ಟು ಮಾಡ್ತಕ್ಕಂಥ ಕಲಾವಿದರು ನಮ್ಮ ಬೆಳವಣಿಗೆ ಗ್ರಾಮದ ಎಲ್ಲ ಯುವಕರು ನಾಟಕ ಮಾಡಿ ನಿಮ್ಮ ಮುಂದೆ ತೋರಿಸ್ತಾರಲ್ಲ, ನಿಜವಾಗಿದ್ದು ಪ್ರಾಕ್ಟಿಕಲ್ಲು. ಇದಕ್ಕೆ ತಮ್ಮ ಪ್ರೋತ್ಸಾಹ, ಸಹಾಯ ಸಹಕಾರ ಇರಲಿ ಅಂತೇಳಿ ಬಯಸಿ, ಎಲ್ಲ ಸ್ತ್ರೀ ಪಾತ್ರಧಾರಿ ಕೂಡ ಒಳ್ಳೆಯ ನಟ ನಟಿಯರು ಕೂಡ ಇದ್ದಾರೆ. ನಮ್ಮ ಕಲಾವಿದರು, ನಮ್ಮ ಕೀಬೋರ್ಡು, ತಬಲಾ, ಪ್ಯಾಡು, ಒಳ್ಳೆ ವಾದ್ಯಗಳು ನುಡಿಸ್ತಕ್ಕಂಥವ್ರು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ. ಈ ಕಾರ್ಯಕ್ರಮಕ್ಕೆ ಈಗ ಅವ್ರು ಕೂಗ್ತಾರಲ್ಲ, ಅವ್ರದ್ದು ಏನಂದ್ರೆ ನಮ್ಮ ಹೆಸರು ಬರ್ಕೋರಿ, 1000 ರೂಪಾಯಿ ಈ ಕಂಪ್ನಿಗೆ ಪಟ್ಟಿ ಕೊಡ್ತೀವಿ ಅಂತೇಳಿ ಗಲಾಟೆ ಮಾಡಕತ್ತಾರೆ ಕಾಣಿಸ್ತೈತೆ ಅವ್ರು. ಹೌದಲ್ಲ? ಈಗ ಅವರು ಚೀರೋದೇನಂದ್ರೆ ನನ್ನ 1000 ರೂಪಾಯಿ ಬರ್ಕೋರಿ ಅಂತ ಹೇಳಕತ್ತಾರೆ. ಅವ್ರ ಹೆಸರು ನೋಡ್ಕೊಡ್ರಿ. ಇರಲಿ ನೋಡ್ರಪ್ಪ, ಕಲಾವಿದರು ನಿಮ್ಮ ಮುಂದೆ ಆಡ್ತಾರಲ್ಲ, ನೋಡಿ ಪ್ರೋತ್ಸಾಹ ಕೊಡ್ರಿ. ನೀವು ದುಡ್ಡು ಕೊಟ್ಟರು ಕೊಡ್ರಿ, ಬಿಡ್ರಿ. ಅವ್ರು ಕಲಾವಿದರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡಿರಿ. ನಾಟಕ ಇವತ್ತು ಎಲ್ಲಿದಾವೆ? ಈ ನಮ್ಮ ಕರ್ನಾಟಕ ನಾಟಕ ಉಳಿದಿದ್ದ ಒಂದಿಷ್ಟು, ಹೊರ ರಾಜ್ಯದಾಗ ಇಲ್ಲ. ಅದಕ್ಕೆ ನಮ್ಮ ಕರ್ನಾಟಕದಾಗ ಅದು ನಮ್ಮ ಬೆಳವಣಿಗೆ ಗ್ರಾಮ ಅಂದ್ರೇನೆ ಬೆಳೆಸೋವಂಥದ್ದು, ಎಲ್ಲರನ್ನೂ ಬೆಳೆಸೋದು. ಅದಕ್ಕೆ ಇಂಥ ಕಲಾವಿದರಿಗೆ ಬೆಳೆಸೋಂಥ ಮನೋಭಾವನೆ ನೀವು ಇಟ್ಕೊಂಡ್ರಿ ಅಲ್ಲ, ಅಂದಲ್ಲೇ ನಾಟಕ ರಂಗಭೂಮಿ ಇನ್ನೂ ನಮ್ಮ ಕರ್ನಾಟಕದಾಗ ಉಳಿದಾವು. ಅದಕ್ಕಿಂತ ರಂಗಭೂಮಿ ಉಳಿಬೇಕು, ಬೆಳಿಬೇಕಂದ್ರೆ ನಿಮ್ಮ ಸಹಾಯ ಸಹಕಾರ ಬೇಕು. ಅದಕ್ಕೆ ಎಲ್ಲರೂ ಸಹಾಯ ಸಹಕಾರ ಮಾಡಿದ್ದೀರಿ. ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತೇಳಿ ಬಯಸಿ, ನಮ್ಮ ಕಂಪ್ನಿ ಕೂಡ ಈಗಾಗಲೇ 90 ವರ್ಷ. ಪುರುಷರೇ ಸ್ತ್ರೀ ಪಾತ್ರ ಮಾಡ್ತಾರೆ ನಂಬುದ್ರಾಗ. ಅದಕ್ಕೆ ಕಂಪ್ನಿ ಭಾಳ ನಡೆಸ್ಬೇಕಂದ್ರೆ, ಕಂಪ್ನಿ ಬೆಳೆಸ್ಬೇಕಂದ್ರೆ ಶ್ರಮ ಭಾಳ ಬೇಕು, ಕಷ್ಟ ಭಾಳ ಐತಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಕಂಪ್ನಿಗೆ ಇರಲಿ. ನೀವು ನೋಡಿ ಖುಷಿ ಪಡ್ರಿ ಅಂತೇಳಿ ಹರಿಸಿದ್ರೆ ಒಳ್ಳೇದನ್ನು ಆಯ್ಕೊಂಡು ಒಳ್ಳೇದು ವಿಚಾರ ಇಟ್ಕೊಳ್ರಿ. ಕೆಟ್ಟದ್ದೇನು ಹೇಳಿದ್ರೆ ಅದನ್ನು ಬಿಟ್ಟು ಬಿಡ್ರಿ, ಅದು ವಿಚಾರ ಇಲ್ಲೇ ನೋಡಿ ಇಲ್ಲೇ ಬಿಟ್ಟು ಬಿಡ್ರಿ ಅಂಥೇಳಿ ಎಲ್ಲರಿಗೆ ಮತ್ತೊಮ್ಮೆ ಎಲ್ಲ ಸ್ತ್ರೀ ಪಾತ್ರ, ಪುರುಷ ಪಾತ್ರದವರಿಗೆ, ಕಲಾವಿದರಿಗೆ, ಈ ಸಂಘದ ಮ್ಯಾನೇಜರಿಗೆ, ಮಾಲಕರಿಗೆ, ವೇದಿಕೆ ಮೇಲಿರೋ ಎಲ್ಲ ಹಿರಿಯರಿಗೂ, ತಮ್ಮಿಗೆ, ವಾದ್ಯ ವೃಂದದವರಿಗೆ ಎಲ್ಲರಿಗೆ, ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳು, ರಂಗಭೂಮಿ ತಾಯಿ ನಿಮ್ಮೆಲ್ಲರಿಗೆ ಸುಖ ಸಮೃದ್ಧಿ ಕೊಡಲಿ ಅಂತೇಳಿ ಬಯಸಿ, ನಮ್ಮ ತಾಯಿಯಾದಂಥ ಅಕ್ಕಮಹಾದೇವಿಯವರು ಕೂಡ ಅವರು ಕೂಡ ಬಹಳಷ್ಟು ಉತ್ತಮವಾದ ಮಾತನ್ನು ಹೇಳಿದರು. ವರ್ಷ ಅವರು ಬರ್ತಾರೆ ನಿಮ್ಮೆಲ್ಲರ ಪ್ರೀತಿ ವಾತ್ಸಲ್ಯಕ್ಕೆ. ಹಾಗಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಬಯಸಿ ಈ ನಾಟಕ ಮುಂದುವರಿಲಿ. ಯಾರೂ ಗಲಾಟೆ ಮಾಡಬೇಡ್ರಿ, ಶಾಂತ ರೀತಿಯಿಂದ ಕುಂತ್ಕೊಂಡು ಕೇಳ್ರಿ ಅಂತೇಳಿ ಹರಿಸಿ ನನ್ನ 2 ಮಾತನ್ನು ಗುರುಗಳ ಪಾದಕ್ಕೆ ಹರಿಸ್ತಾರೆ. ಬೆಂಗಳೂರಿಂದ ಆಗಮಿಸಿದ್ದಾರೆ ಆಳ್ಕೆರೆ, ಇವರೂರು ಆಳ್ಕೆರೆ. ಇವರಿಗೆ ಪರಮ ಪೂಜ್ಯರಿಂದ ಆಶೀರ್ವಾದ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಈರಪ್ಪ ಹಿರೇಕೊಪ್ಪ ಇವರು ಸಹಿತ ಶ್ರೀಗಳಿಂದ ಆಶೀರ್ವಾದವನ್ನು ಪಡ್ಕೊ. Dia merangkul
ಈರಪ್ಪ ತಾಳಿಯವರು ನಂದಿ ಪ್ರಸಾದ್ ನಾಟ್ಯ ಸಂಘ ಕಂಪನಿಗೆ 1,000 ರೂಪಾಯಿ ಕಾಣಿಕೆಯನ್ನು ಅರ್ಪಿಸಿದ್ದಾರೆ. ಆ ಪುಟ್ಟರಾಜ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. Oh
ಪುಡಾರಿಗಳ ಪುಂಡಾಟಿಕೆಯನ್ನು ಎಲ್ಲಿ ನೋಡಿದ್ರಲ್ಲಿ ದುಷ್ಟ ಶ್ರೀಮಂತರ ಅಟ್ಟಹಾಸ, ಭ್ರಷ್ಟ ರಾಜಕಾರಣಿಗಳ ಬಂಡವಾಳ. ದೇವ ಅಜ್ಜೇಶ್ವರ, ಕಷ್ಟ ಕಾರ್ಪಣ್ಯಗಳ ಸುಡಿಯಲ್ಲಿ ಸಿಕ್ಕು ತೊಳ್ಳುತ್ತಿರುವ ನಮ್ಮಂಥ ಕಡುಬಡವರನ್ನು ಕೈ ಹಿಡಿದು ಕಾಪಾಡು ತಂದೆ, ಕೈ ಹಿಡಿದು ಕಾಪಾಡು ದೇವರೇ. ಹೆಜ್ಜೆ ಇಟ್ಟರೆ ಲಂಚ ಕೇಳುವ ಈ ಕಲಿಕಾಲದಲ್ಲಿ ಡಿಗ್ರಿ ಮುಗಿಸಿದ ನನ್ನ ಸಣ್ಣ ಅಣ್ಣ ನೌಕರಿಗಾಗಿ ಅಲೆದು ರೋಷದ ಆವೇಶವನ್ನು ಹೊತ್ತು ಮನೆ ಬಿಟ್ಟು ಹೋದ. ಇದ್ದೊಬ್ಬ ಹಿರಿಯ ಅಣ್ಣನಂತೂ ಬಡತನವೆಂಬ ಹೆಬ್ಬಂಡಿ ಹೊತ್ತು ನೊಂದು ಬೆಂದು ಹೋಗಿದ್ದಾನೆ. ಒಂದು ಕಡೆ ಬಡತನದ ಚಿಂತೆಯಾದ್ರೆ ಇನ್ನೊಂದು ಕಡೆ ತಂಗಿಯ ಚಿಂತೆ, ಮತ್ತೊಂದು ಕಡೆ ಅಣ್ಣನ ಚಿಂತೆ. ಈ ಚಿಂತೆ ಎಂಬ ಸಂತಿಯಲ್ಲಿ ಕಾಸಿಲ್ಲದೆ ಕೈ ಕಟ್ಟಿ ಕುಳಿತಿರುವ ನನ್ನಂತ ಬಡವಳಿಗೆ ದಾರಿ ತೋರಿ ನೀನೇ ಕಾಪಾಡು ತಂದೆ ದೇವ್ರಿ, ನೀನೇ ಕಾಪಾಡು. ತಂಗಿ ಪವಿತ್ರ, ಪೂಜೆ ಆಯ್ತೇನಮ್ಮ? ಆಯ್ತಣ್ಣ, ತೆಗೆದುಕೊಳ್ಳೋಣ ದೇವರ ಪ್ರಸಾದ. ತಂಗಿ, ಎಷ್ಟು ಬೇಗ ಎದ್ದು ಆ ಶ್ರೀ ಗುರು ಪುಟ್ಟರಾಜನನ್ನು ಸ್ಮರಿಸುತ್ತಿರುವೆಯಮ್ಮ. ನಿಜವಾಗಿಯೂ ನಿನ್ನ ಭಕ್ತಿ ಮೆಚ್ಚಬೇಕಾದದ್ದೇ. ಅಣ್ಣ, ಅಜ್ಜೇಶ್ವರನ ಸ್ಮರಣೆಯೇ ನಮ್ಮ ಸೇವೆ ಅಲ್ವೇ ನನ್ನ? ಸೃಷ್ಟಿಕರ್ತನು ಅವನೇ, ಪ್ರಳಯಾಧೀಶನು ಅವನೇ. ಆ ದೇವನ ಜ್ಞಾನವೇ ಬಡವರ ಪ್ರಜ್ಞಾನ. ತಂಗಿ, ನೀನು ಹೇಳುವ ಮಾತಿನಲ್ಲಿ ಅರ್ಥವಿದೆಯಮ್ಮ. ಆದರೆ ಬಡತನದ ಬೇಗೆಯಲ್ಲಿ ಸುಟ್ಟು ಕರಕಾಗುವುದನ್ನು ಕಂಡು ಕಾಣದೇ ಇರುವ ನಿನ್ನ ದೇವರ ಸ್ಮರಣೆ ವ್ಯರ್ಥವಲ್ಲೇನಮ್ಮ, ವ್ಯರ್ಥವಲ್ಲೇನಮ್ಮ. ಏನು ಮಾಡುವುದನ್ನ? ಪ್ರಸಾದವೇ ನಮ್ಮಂತ ಬಡವರಿಗೆ ಊಟವಾಗಿರುವಾಗ ದೇವರನ್ನು ಸ್ಮರಿಸುವುದು ವ್ಯರ್ಥವೇ ನನ್ನ? ತಂಗಿ, ನಿನ್ನ ಮಾತು ಕೇಳುತ್ತಿದ್ದರೆ ನನ್ನ ಕರಳು ಹಿಂಡದಂತಾಗುತ್ತದೆ. ಮದುವೆಯ ವಯಸ್ಸಿಗೆ ಕಾಲಿಟ್ಟಿರುವ ತಂಗಿಗೆ ಕರಿಮನಿಸರ ಕಟ್ಟಸದೆ ತುತ್ತು ಅನ್ನ ಹಾಕದ ನಿರ್ಗತಿಕ ಪಾಪಿ ಅಲ್ಲದಮ್ಮ ನಾನು. ಅಣ್ಣ, ಆ ವಿಧಿ ಲಿಖಿತದಲ್ಲಿ ತಾಳಿಯ ಬದಲಾಗಿ ನೀನು ಹಗ್ಗ ನೇತಾಡುವಂತಿದ್ರೆ ಯಾರೇನು ಮಾಡುವುದನ್ನ, ಯಾರೇನು ಮಾಡುವುದು? ತಂಗಿ, ನುಡಿಯದಿರೋ ತಂಗಿ, ಆ ಮಾತನ್ನು ಎಷ್ಟೇ ಕಟ್ಟ ಬಂದರೂ ಎದುರಿಸಿ ನಿನ್ನ ಮದುವೆ ಮಾಡುವ ಕರ್ತವ್ಯ ನನ್ನದಮ್ಮ. ಇದ್ದೊಬ್ಬ ತಮ್ಮನಂತೂ ಮನೆ ಬಿಟ್ಟು ಹೋದ ಅಂದಾಗ ನಿನ್ನನ್ನು ಸಾಕಿ ಸಲುಹಬೇಕಾದದ್ದು ನನ್ನ ಕರ್ತವ್ಯ ತಂಗಿ, ನನ್ನ ಕರ್ತವ್ಯ. ಅಣ್ಣ, ಪ್ರಸಾದವೇ ನಮ್ಮ ಒಟ್ಟಿಗೆ ಊಟ. ಇಂಥ ಪುಣ್ಯ ಎಲ್ಲರಿಗೂ ಸಿಗುವಂಥದ್ದಲ್ಲ. ಬಡತನ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಲ್ವೇ ನನ್ನ? ಎಂತ ಕಠೋರ ಮನಸ್ಸಮ್ಮ ನಿನ್ನದು. ಒಪ್ಪತ್ತು ಗಂಜಿ ಉಂಡರು ಹಂಚಿ ನಡೆಯುವ ಸ್ಥಿತಿ ಬಂದಿರುವಾಗ ಹುಟ್ಟಿದ ದುಃಖವನ್ನು ಮನದಲ್ಲಿ ನುಂಗಿ ಆನಂದದಿಂದ ಹೇಳುವಿಯಲ್ಲ, ರತನ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ. ಅಣ್ಣ, ಪಾಲಿಗೆ ಬಂದದ್ದು ಪಂಚಾಮೃತವನ್ನ. ಅಯ್ಯೋ ವಿಧಿಯೇ, ಯಾವ ಪಾಪಕ್ಕಾಗಿ ನನ್ನ ತಂಗಿಯನ್ನು ಈ ಬಡತನವೆಂಬ ನರಕಕ್ಕೆ ನುಗ್ಗಿದೆ? ತಂಗಿ ಪವಿತ್ರ, ನಿನ್ನ ಮನಸ್ಸು ಚಿಕ್ಕದಾದರೂ ವಯಸ್ಸು ಚಿಕ್ಕದಾದರೂ ಮನಸ್ಸು ದೊಡ್ಡದ. ನಾನು ಹಮಾಲಿ ಮಾಡಿ ಕೂಲಿ ತರುತ್ತೇನೆ, ನೀನು ಅಣ್ಣ, ನಾನು ನಿನ್ನ ಜೊತೆ ಬರುವೆ. ನನಗೂ ಯಾವುದಾದ್ರೂ ಒಂದು ಕೆಲಸ ಕೊಡಿಸೋಣ. ನಾನು ನಿನ್ನ ಜೊತೆ ದುಡಿಯುತ್ತೀನಿ. ಬೇಡಮ್ಮ, ಬೇಡ. ನೀನು ದುಡಿಯುವುದು ನನ್ನಿಂದ ಸಹಿಸಲಾರೆ. ನನ್ನ ಜೀವ ನೊಂದು ಬಿಡುತ್ತದೆ. ನೀನು ಮನೆಗೆ ನಡೆಯಮ್ಮ. ಆಯ್ತಣ್ಣ. ಹಾ ಅಣ್ಣ, ರೋಷನ ಎಲ್ಲಿ ಎದುರು ಭೇಟಿ ಆದ್ರೆ
ಬೇಗನೆ ಕರೆದುಕೊಂಡು ಬಂದ್ಬಿಡಣ. ಆಯ್ತಮ್ಮ, ಕರೆದುಕೊಂಡು ಬರುತ್ತೇವೆ. ಅಣ್ಣ ಸ್ವಲ್ಪ ನಿಂತ್ಕೊಳ್ಳೋಣ, ಹಾಗೆ ಹೋಗ್ಬೇಡ. ಈ ಸಂತೋಷದ ಸಮಯದಲ್ಲಿ ಈ ನಿನ್ನ ತಂಗಿಯನ್ನು ಸಂತೋಷಗೊಳಿಸಬಾರ್ದೆ? ಈ
ಅಣ್ಣ, ರೋಷನನ್ನು ಕರೆದುಕೊಂಡು ಬೇಗ ಬಂದ್ಬಿಡಲ್ಲ. ಆಯ್ತಾ, ಕರೆದುಕೊಂಡು ಬರುತ್ತೆ. ಹೋಗಿ ಬಾರಿ. ನೋಡಿದ್ಯಾ ಸಂಜೆ, ನನ್ನ ಅಣ್ಣ ಅನುಭವಿಸುತ್ತಿರುವ ಈ ಬಡವರ ಪರದಾಟವನ್ನು, ಈ ಬಡವರ ಪಾಲಿಗೆ ನೀನೇ ಪರಿಹಾರ ತಂದಿ, ನೀನೇ ಪರಿಹಾರ. ಪಾಷಾಣದಲ್ಲಿ ಮೂಕನಾಗಿ ಸ್ಮಶಾನ ಸೇರಿದ ಆ ನಿನ್ನ ದೇವರಿಂದ ನಿನಗೆ ಪರಿಹಾರ ದೊರಕಲಾರದು ಪವಿತ್ರ. ಮತ್ತೇಕೆ ಬಂದೆ ಇಲ್ಲಿಗೆ? ಇಲ್ಲಿಗೆ ಅಷ್ಟೇ ಅಲ್ಲ ಚಲುವೆ, ಈ ನಿನ್ನ ಚಲುವ ತುಂಬಿಸಲು ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಅವಿತು ಕುಳಿತರು ಅಲ್ಲಿ ಧಾವಿಸಿ ಬರುತ್ತಾನೆ ಈ ನಿನ್ನ ಚಂದ್ರಚಕೋರ. ಚಕ್ರತೀರ್ಥ, ಇದು ಪವಿತ್ರವಾದ ದೇವ ಮಂದಿರ. ಇಂಥ ಪವಿತ್ರ ಸ್ಥಳದಲ್ಲಿ ಈ ನಿನ್ನ ಕಾಮುಕ ವರ್ತನೆ ಸರಿಯಲ್ಲ. ಇದೇ ರೀತಿ ನಿನ್ನ ಕೆಟ್ಟ ವರ್ತನೆ ಮುಂದುವರೆದ್ರೆ ದೇವರ ಪಾಪ ಎಂಬ ನರಕದ ಹಾದಿಗೆ ಕರೆದೊಯ್ಯುತ್ತಾನೆ. ಯಾಕೆ? ಪಾಪ ಪುಣ್ಯದ ತಿಳುವಳಿಕೆ ನೀನು ನನಗೆ ಹೇಳಬೇಕಾಗಿಲ್ಲ ಪವಿತ್ರ. ದೇವಸ್ಥಾನಕ್ಕೆ ಹೋಗುವಿನೆಂದು ಮನೆಯಲ್ಲಿ ಸುಳ್ಳು ಹೇಳಿ ನೆಚ್ಚದ ನೆಂಟನನ್ನು ಕರೆದುಕೊಂಡು ನನ್ನ ಹಿಡಿದು ಮನೆಗೆ ಬರುವ ಸಾತ್ವಿಯರೆಷ್ಟಿಲ್ಲ ಈ ನಿನ್ನ ಆನ್ಲೈನ್ ಯುಗದಲ್ಲಿ. ಅದರಂತೆ ಮಾಡಿಕೊಂಡ ಗಂಡನನ್ನು ಬಿಟ್ಟು ತವರು ಮನೆಯಲ್ಲೇ ಟಿಕಾಣಿ ಹೂಡಿ ಮಿಂಡನನ್ನು ಕೊಟ್ಟಿಕೊಂಡಿರುವ ಬೋಂಡ ರಂಡಿಯರೆಷ್ಟಿಲ್ಲ ಈ ನಿನ್ನ ಸುಂದರ ಸಮಾಜದಲ್ಲಿ. ಅನುಕೂಲಕ್ಕೊಬ್ಬ ಗಂಡನಿಟ್ಟುಕೊಂಡು ಮಿಂಡನೊಡನೆ ತಿಂಡಿ ತೀರಿಸಿಕೊಳ್ಳುವ ಗಂಡ ರಂಡಿಯರೆಷ್ಟಿಲ್ಲ ಈ ನಿನ್ನ ಸುಂದರ ಸಮಾಜದಲ್ಲಿ. ಅಂತವರಿಗೆ ಪಾಪವೆಂಬುದ ನರಕದ ಹಾದಿ ತೋರಿಸಬೇಕಾಗಿತ್ತು ಆ ನಿನ್ನ ದೇವರು. ಇಲ್ಲಿಗೆ ನಿನ್ನ ಹೊಲಸು ದೇವರನ್ನು ಮರೆತು ಬಡತನದ ದುಃಖವನ್ನು ಬಿಗಿದಪ್ಪ ಆನಂದದಿಂದ. ಪಾಪಿ, ದೇವರ ಬಗ್ಗೆ ಅಷ್ಟೊಂದು ಕೀಳಾಗಿ ವರ್ತಿಸಬೇಡ. ಸುಮ್ಮನೆ ನಿನ್ನ ಆಸೆ ಮರೆತು ಹೊರಟೋಗಿನಿಂದ. ಅದು ಅಷ್ಟೊಂದು ಸುಲಭವಲ್ಲ ಪವಿತ್ರ. ಅಲ್ಲಿಂದ ಇಲ್ಲಿವರೆಗೂ ಓಡೋಡಿ ಬಂದಿದ್ದು ಈ ನಿನ್ನ ಪವಿತ್ರವಾದ ಶೀಲವನ್ನು ಬಿಚ್ಚಿ ಕೆಚ್ಚದೆ ಕಲೆಯಾಗಿ.
ನೀನು ಕೋಪಿಸಿಕೊಂಡರೆ ಈ ನಿನ್ನ ಒಂದು ಮುಖ ಹೂವಿನಂತೆ ಹೊಳೆಯುತ್ತದೆ. ಹೊಳೆಯುತ್ತಿರುವ ಈ ನಿನ್ನ ಮುತ್ತಿನ ಅಂದವನ್ನು ಕಚ್ಚಿ ತಿನ್ನಲು ಹಾತೊರೆಯುತ್ತದೆ ಎನ್ನ ಮನ. ಬಾ ಪವಿತ್ರ. ಚಕ್ರತೀರ್ಥ ನೋಡು, ನಾನು ನಿನಗೆ ಮರ್ಯಾದೆಯಿಂದ ಹೇಳುವೆ, ಸುಮ್ಮನೆ ಹೊರಟೋಗಿನಿಂದ. ಸರಸದ ಸಮಯದಿ ವಿರಸದ ಮಾತೇಕೆ ಪವಿತ್ರ? ಅಂದದ ಅರಮನೆಯಲ್ಲಿ ಅರಗಿಣಿಯಾಗಿ ಕಾಲ ಕಳೆಯುವ ಆಸೆ ನಿನಗಿಲ್ಲವೇ? ಹಂಗಿನ ಅರಮನೆಯಲ್ಲಿರುವುದಕ್ಕಿಂತ ಗಂಗೆಯ ಗುಡಿಸಿನಲ್ಲಿರುವುದೇ ಲೇಸು. ಅರಮನೆಯ ಆಸೆಗಾಗಿ ಮಾನ ಮಾರುವ ಹೆಣ್ಣು ನಾನಲ್ಲ, ನಾನು ಮಾನವಂತನ ಮಗಳು. ಮಾನವಂತವನ ಮಗಳಾಗಿ ಬಾಳುವ ಕಾಲ ಇದಲ್ಲ ಪವಿತ್ರ. ಶರಗು ಮತ್ತು ಸಾತ್ವಿಯಾಗಿ ಬಾಳುವ ಕಾಲವೂ ಇದಲ್ಲ. ಶರಗು ಸೊಂಟಕ್ಕೆ ತುರುಕಿಕೊಂಡು ಎದೆ ಕಾಣಿಸಿಕೊಂಡು ಅಡ್ಡಾಡುವ ಕಾಲ ಈ ಕಲಿಕಾಲ. ನೆಚ್ಚಿನ ನೆಂಟನನ್ನು ಕರೆದುಕೊಂಡು ತಿಂಡಿ ಬಿಟ್ಟಾಗ ತುರಿಸಿಕೊಳ್ಳುವ ಕಾಲ ಈ ನಿನ್ನ ಕಲಿಕಾಲ. ಚಕ್ರತೀರ್ಥ, ಇದು ಪವಿತ್ರವಾದ ಗರತಿ ಕುಲದ ಹೆಣ್ಣು. ನೀನು ತಿಳಿದುಕೊಂಡ ಹಾಗೆ ಸೂಳೆಯರ ಸಾಲಿನಲ್ಲಿ ನಿಲ್ಲುವ ಹೆಣ್ಣಲ್ಲ ನಾನು. ನಿನ್ನ ತಾಯಿ ಒಬ್ಬರ ಸಿಕ್ಕವರಿಗೆ ಸೆರಗಾಸಿ ನನಗೆ ಎತ್ತಿರಬಹುದು, ಆದ್ರೆ ನಿನ್ನ ತಾಯಿ ಹಾಗೆ ಅಂತ ಹೆಣ್ಣು ನಾನಲ್ಲ. ನನ್ನನ್ನು ಬಿಟ್ಟು ಹೊರಟೋಗ. ಮತ್ತೇರಿದ ಈ ನಿನ್ನ ಯೌವನದ ಸೌಂದರ್ಯ ಸಿರಿ ನನ್ನ ಸತ್ತಾದರೆ ಹೆಚ್ಚು ಹೆಚ್ಚು ಪುಟದೇಳುವುದು ಸುಖದ ಸುಪ್ಪತ್ತಿಗೆ. ಈ ಕಲಿಯುಗದಲ್ಲಿ ನೀನು ಗರತಿ ಎಂದು ಎಷ್ಟೇ ಕಿರಿಚಿಕೊಂಡರು ನಿನಗೆ ಸೂರ್ಯ ಎಂಬ ಪಟ್ಟ ಕಟ್ಟುವರೆ ವಿನಯ ಸಾತ್ವಿ ಎಂದಲ್ಲ. ನಾ ಜನರಿಗೋಸ್ಕರ ಬದುಕುತ್ತಿಲ್ವೋ ಕಾಮಂದ. ಈ ಸಮಾಜ ನನ್ನನ್ನು ಸಾಧ್ವಿ ಎಂದರೂ ಸರಿ, ಸೂಳೆ ಎಂದರೂ ಸರಿ, ಆದ್ರೆ ಈ ಶೀಲವತಿಯ ಶೀಲ ಮಾತ್ರ ನಿನಗೆ ತಕ್ಕಲಾರದ ಹತ್ತಿನ ಕುಲದವನೇ. ಕಣ್ಣಿಟ್ಟರೆ ಕುಕ್ಕದ ಬಿಡುವುದಲ್ಲ ಈ ಹತ್ತು. ಸರಿಯಾಗಿ ಹೇಳುವೆ, ನೀನಾಗೆ ಬಂದು ನನ್ನ ಬಾಯಿ ಬಂಧನವನ್ನು ಬಿಗಿದಪ್ಪಿದರೆ ಸರಿ, ಇಲ್ಲವಾದರೆ ಒತ್ತಾಯದಿಂದ ಇದು ಮುಚ್ಚಬೇಕಾಗುತ್ತದೆ. ಬೇಡ ಬೇಡ ಚಕ್ರತೀರ್ಥ, ನಿನ್ನ ಪಾದಕ್ಕೆ ಬಿಟ್ಟು ಬೇಡುತ್ತೇನೆ. ನನ್ನನ್ನು ನಿನ್ನ ಸಹೋದರಿ ಎಂದು ಭಾವಿಸಿ ನನ್ನನ್ನು ಮರೆತು ಬಿಡು, ಹೊರಟೋಗಿಲ್ಲ. ಸಹೋದರಿ, ಹೆಣ್ಣಿನ ನೆರಳನ್ನೇ ಕಂಡರೆ ಕಾಲಿನ ಮತ್ತಿರುವ ಈ ಕೋಪ ಕಿಶೋರನಿಗೆ ಸಹೋದರಿ. ಎಲ್ಲ ಹುಚ್ಚು ಪತಿವ್ರತೆ, ನೀನು ನನಗೆ ಅಣ್ಣ ಎಂದರು ಸರಿ, ಅಪ್ಪ ಎಂದರು ಸರಿ, ನಿನ್ನ ಸೀದ ಮಾತ್ರ ನನಗೆ ಎಡೆಯಾಗಬೇಕು. ಬಾ ಪವಿತ್ರ. ಯಾರು? ಓ ಪ್ರತಾಪ್. ನೋ ಪ್ರತಾಪ್, ಇನ್ಸ್ಪೆಕ್ಟರ್ ಪ್ರತಾಪ್. ದೇವಸ್ಥಾನವೆಂದರೆ ನಿಮ್ಮಪ್ಪನ ಮನೆ ಎಂದು ತಿಳಿದಿರುವೆನಲೇ ಮಗನೇ. ಇನ್ಸ್ಪೆಕ್ಟರ್, ಮರ್ಯಾದೆ ಕೊಟ್ಟು ಮಾತನಾಡಲು ಕಲಿತುಕೋ. ಅಧಿಕಾರ ಕೈಯಲ್ಲಿದೆ ಎಂದು ಬಾಯಿಗೆ ಬಂದಂತೆ ಮಗಳಿದರೆ ನಿನ್ನನ್ನು ಸಸ್ಪೆಂಡ್ ಮಾಡಿಸಬೇಕಾಗುತ್ತದೆ. ಬಿ ಕೇರ್ಫುಲ್. ಅದು ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಮರ್ಯಾದೆಯಿಂದ ಹೊರಟು ಹೋಗು ಇಲ್ಲಿಂದ. ಇದೇ ಕೊನೆ. ಇನ್ನೊಮ್ಮೇನಾದರೂ ಒಂದು ಅಮಾಯಕ ಹೆಣ್ಣಿನ ಮೇಲೆ ಈ ನಿನ್ನ ಕೆಟ್ಟ ವರ್ತನೆಯನ್ನು ನೋಡಿದ್ದೇ ನಿಜವಾದರೆ ಗದ ಬಿಟ್ಟು ಹೋದರೂ ಹಠ ಬಿಡಲಾರದು ಈ ಘಟ ಸರ್ಪ. ಪ್ರತಾಪ್, ನೋಡ್ತಾ ಇರು, ನಿನ್ನ ಕಣ್ಣೆದುರಲ್ಲೇ ಇವಳ ಚಲುವ ತುಂಬಿಸದಿದ್ದರೆ ಈ ಕಲಿಯುಗದಲ್ಲಿ ನಾನೇಕೆ ಕಾಮ ಕಿಶೋರನೆಂಬ ಪಟ್ಟ ಕಟ್ಟಿಕೊಳ್ಳಲಿ. ಗುಡ್ ಬೈ.
ತೀರಿಸ್ತೀಯಾ? ನೋಡಿ, ಈ ಜನ್ಮದಲ್ಲಿ ಆಗದಿದ್ರು ಮುಂದಿನ ಜನ್ಮದಲ್ಲಾದ್ರೂ ನಾನು ನಿಮ್ಮ ಋಣವನ್ನು ತೀರಿಸುತ್ತೇನೆ. ನಾನು ಹೇಳಿದಾಗೆ ಇದೇ ಜನ್ಮದಲ್ಲಿ ತೀರಿಸಿಬಿಡಿ. ಏನ್ ಹೇಳಿ ಸಾಹೇಬ್ರೆ, ನಾನು ನಿಮ್ಮ ಮನೆಗೆ ಕೆಲಸ ಮಾಡಬೇಕು ಅಥವಾ ನಿಮ್ಮ ಮನೆಗೆ ಕಟ್ಟಿಗೆ ತಂದು ಕೊಡಬೇಕೆ? ಅದಾವುದು ಬೇಡ ಪವಿತ್ರ, ನೀನು ನನಗೆ ಸತಿಯ ಸ್ಥಾನ ತುಂಬಬೇಕು ಅಷ್ಟೇ. ಏನು, ನೀವು ನನ್ನನ್ನು ಮದುವೆ ಆಗುವೇರಾ? ಏನು ಇನ್ಸ್ಪೆಕ್ಟರ್ ಸಾಹೇಬ್ರೆ, ಅಪಹಾಸ್ಯ ಮಾಡುತ್ತಿದ್ದೀರಾ? ಅಪಹಾಸ್ಯವಲ್ಲ ಪವಿತ್ರ, ನಿಜವಾಗಲು ಆ ಸೂರ್ಯ ಚಂದ್ರನ ಮೇಲಾನೆ. ನೋಡಿ, ಇದು ಅಸಾಧ್ಯ. ನೀವೆಲ್ಲಿ, ನಾನೆಲ್ಲಿ? ಆಕಾಶ ಭೂಮಿ ಒಂದಾಗಲು ಸಾಧ್ಯವೇ? ನೀನು ತಪ್ಪು ತಿಳಿದುಕೊಂಡಿದ್ದೀರೆಯಾ ಪವಿತ್ರ? ನೀನು ಬಡವನ ತಂಗಿ ಎಂದು ಕೀಳಾಗಿ ಕಂಡಿದ್ದರೆ ನಾನು ಪ್ರೀತಿಸ್ತಾ ಇರಲಿಲ್ಲ, ನಿನ್ನ ಮಾನ ಕಾಪಾಡ್ತಾ ಇರಲಿಲ್ಲ. ಹಾಗಾದ್ರೆ ನೀವು ಈ ಬಡವಿನ ತುಂಬಾ ಪ್ರೀತಿಸ್ತಾ ಇದ್ದೀರಾ? ಹೌದು, ನಾನು ಮೊದಲೇ ಪ್ರೀತಿಸುತ್ತಿದ್ದೆ. ಆದರೆ ನಿನ್ನನ್ನು ಕೇಳಲಾಗದೆ ನಿನಗೆ ನನ್ನ ಮೇಲೆ ಇಷ್ಟ ಇಲ್ಲ ಅಂದ ಮೇಲೆ ಯಾರೇನು ಮಾಡುವುದು? ನನ್ನ ಅದೃಷ್ಟ ಚೆನ್ನಾಗಿಲ್ಲ. ಇಲ್ಲ ಇನ್ಸ್ಪೆಕ್ಟ್ರೆ, ನಾನು ನಿಮ್ಮನ್ನು ತುಂಬಾ ಮೆಚ್ಚಿಕೊಂಡಿದ್ದೇನೆ. ಹಾಗಾದರೆ ಸುರಿಸುವ ಒಂದು ಸುಂದರ ಪ್ರೇಮ ಪಲ್ಲವಿ. ಆಗಲಿ ನನ್ನ ರಾಜನ್.
ಯಾವ ಜನ್ಮಕ್ಕೂ ಮಾಡಬಾರ್ದ್ರಿ ಮಸ್ತಾರ್ ನೌಕರಿನ. ಎಲ್ಲ ನೌಕರಿ ಮಸ್ತಾರ್ ನೌಕರಿ ಶ್ರೇಷ್ಠ ಅಂತಾರ. ಅದ ನೌಕರಿ ಕಷ್ಟ ಆಗ್ಬಿಡೈತೆ. ಅಲ್ಲಿ ನಾ ಈ ಊರಿಗೆ ಕಾಲಿಟ್ಟ 6 ತಿಂಗಳಾಗ್ರಿ. ಈ 6 ತಿಂಗಳಾಗ ಸಾಕಾಗಿ ಹೋಗೈತ್ರಿ. ಅಲ್ಲಿ ಒಬ್ಬಾಕಿ ಬರ್ತಾ, ಏನ್ರಿ ಸರ ನಮ್ಮ ಹುಡುಗನ ಹಂಗನ ಬಡಿಯೋದು, ಕಪಾಳ ಕೆಂಪನಾಗೈತಿ ಅಂತಾಳ. ಆ ಹುಡುಗ ಅಕ್ಷರ ಬರ್ದಲ್ರಿ. ತಿಂಗಳದಾಗ 3 ಸಲ ತಾಲಿ ಕಳಿಸ್ತಾರ್ರಿ. ಈ ಊರಾಗ ಶಿಕ್ಷಣ ಕಿಮ್ಮತ್ತ ಇಲ್ರಿ. ಕಾಲಕ್ಕದ ಕಲಿಯವಲ್ರ, ಇಲ್ಲ ನಮ್ಮ ಮನಕ್ಕಾಟದ ಕಟ್ಟಿವಲ್ರ. ತಿಂಗಳ ಪಗಾರ ನಾವು ಬರ್ತೈತಿ ಅಷ್ಟ ಸಾಕು. ಅಷ್ಟ ಇಲ್ಲ ಒಂದ್ ಯಾವ್ದೋ ಸಿನಿಮಾ ಬಂದಂಗ ಆಗಲೈತ್ರಿ. ಬರ್ರಿ ಬರ್ರಿ. ಕಾಲವನ್ನು ಕಳೆಯಲು ಯಾರು ಇಲ್ಲ, ಕಾಲವನ್ನು ತಡೆಯಲು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ದೂರ ಮಾಡಲು ಏನೂ ಆಗಲ್ಲ. ಕಾಲವನ್ನು ಕಳೆಯಲು ಯಾರು ಇಲ್ಲ, ಕಾಲವನ್ನು ತಡೆಯಲು ಎಲ್ಲೂ ಇಲ್ಲ. ನನ್ನಿಂದ ನಿನ್ನ, ನಿನ್ನಿಂದ ನನ್ನ ಬಂದ್ರ ಮಾಮನ ಬಲಾಟ ಗಾಡಿ ಪಟ್ಟು 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 ಕಾಲೇಜು ಹುಡುಗರು ಬೇಕಿ ಬೇಕಿ ನೋಡುತ್ತಾರೆ. ಮರದಾಗ ಬೇಕಿ ಲಕ್ಕು 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 ಲಕ್ಕು, ಮರದಾಗ ಬೇಕಿ ಲಕ್ಕು ಲಕ್ಕು ಲಕ್ಕು. ಮಾಮ 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 ದೇನ ಮಾಮ ಕೂಲದನ ನಾಡ್ತಾವ ಲೇಪ್ ಯಾದ ಕೇಳಿಕಿ ದೋಸ್ತ ವಾಟಕ ಶಾಂಪು ಇರ್ಬೇಕಲ್ಲ ಅದ ವಾಟಿಕ ಶಾಂಪು ಹಚ್ಚಿ ಕೊಡತಾಳ ಏನು ಚಂದ ನಾಡ್ತಾವ ಕೂದಲ. ನಾ ಬರತೇನಂತ ತೆರದಿಟ್ಟಿರತಾಳ ಅವರ ಮನೆಯ ಬಾಗಿಲ. ಕೆಂಪಾದ ಎಣ್ಣಾಗಿ ಕೆಂಪಿಗೆ ಬರುವಾಗಿ ಗುಂಪಿನಾಗ ಇದ್ದರು ನಂಗ ಕೈ ಮಾಡಿ ಕೈಯಾಗಿ. ಏನ ಹುಡುಗಾನ ನಿನ್ನ ನಡುವೆ ಏನೇನು ನಡೆದಿಲ್ಲ. ಹತ್ತಾರ ಮಕ್ಕಳ ಕಾಲ ಮುಟ್ಟಿದ್ದೀನಿ ನಾನೆಲ್ಲ ಬಿಡುಗಲ್ಲ. ಕಾಲೇಜು ತುಂಬ ಓಡಾಡಿ ಎಲ್ಲಿದ್ದೀನಿ ನನ್ನಿಂದಲೂ ಹೊರಟ. ಮದುವೆಗೆ ಬಂದಿದ್ದಿ ಮಂಗಳರ ದಿವ್ಸ ಕರೀತೀನಿ ನಂತ. ಹೌದಲ್ಲ ನಾಗಪ್ಪ ಮಾವ, ನನ್ನ ಕೊಟ್ಟಲ್ಲ ಮನಗಂಡು ನೋವ. ಗಿಲಿ ಗಿಲಿ ಪೋರಿ ಜನ್ಮದ ಜೋಡಿಯಾಗುವ, ಬಯಸಿದ ಭಾಗ ಗುರುಬಣ ರಾಣಿಯಾಗುವ. ಗಿಲಿ ಗಿಲಿ ಪೋರಿ ಜನ್ಮದ ಜೋಡಿಯಾಗುವ, ಬಯಸಿದ ಭಾಗ ಗುರುಬಣ ರಾಣಿಯಾಗುವ. ಏ ರಾಣಿ ಏ ರಾಣಿ ಏ ರಾಣಿ ಏ ರಾಣಿ ನನ್ನ ಕಾಗಿ ಮ್ಯಾಗನಿ ಆಡುವ ಆಡುವ. ಕೈ ಕೊಟ್ಟ ಹುಡುಗರಿಗೆ ಕೈ ಮುಗಿದು ಹೇಳತೀನಿ ಕಣ್ಣು ಮುಖವಲ್ಲಿ ಬರಬೇಡ್ರಿ. ಬಾಳ ಚಂದ ಜನ ಮಾಡತೀನಿ ನಾ ಹಾಗ
ನಿಮ್ಮ ಮಂದಿ ಮಂದಿ ಅಂಗ ಚಿಲ್ಲ ತನ್ನ ಮಾಡಕ್ಕ ನಾವು ಬಿಟ್ಟ ನಿಂತಿಲ್ಲ ಇನ್ನೊಬ್ಬರ ಮನೆ ಮುರಿದ ಮಾತಾಡುವ ಬುದ್ಧಿ ನಮ್ಮಪ್ಪ ನನಗೆ ಕಲಿಸಿಲ್ಲ ಮನೆ ಮಂದಿಗೆ ಮಿಕ್ಕಿನ ಒಂದೇ ನೋಡೇ ಬಿಟ್ಟಿನ ನಿಮ್ಮನ್ನ ಸತರ ಸಾಯಿ ನಿಯತ್ತಿಲ್ಲ ಮರಾಯಿ ನಡಬರ್ದ ಕೊಟ್ಟಣಿ ಕೈ ಸತರ ಸಾಯಿ ನಿಯತ್ತಿಲ್ಲ ಮರಾಯಿ ನಡಬರ್ದ ಕೊಟ್ಟಣಿ ಕೈ ಆಗಿದ್ದೆಲ್ಲ ಆತ ಪ್ರೀತಿ ಕೆಟ್ಟು ಹೋದ ಆಗಿದ್ದೆಲ್ಲ ಆತ ಪ್ರೀತಿ ಹಾಳಾಗೋದ ಮಾಡಿದ ತಪ್ಪಿಗೆ ಉರುಳು ಹಾಕೊಡ್ತಾಯಿ ನಡುವೂರಾಗ ಕಡದರ ಕಡೆ ತರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಾಡಲ್ಲ ನಾ ತಿಳಿದಂಗಾಗರೆಲ್ಲ ನಿಮ್ಮ ಪಾಡಾಣಲ್ಲ ಯಾರ ಅಂಜಿಕೆ ನನಗೆಲ್ಲ ನಿಮ್ಮ ಪಾಡಾಣಲ್ಲ ಯಾರ ಅಂಜಿಕೆ ನನಗೆಲ್ಲ ಕೈ ಮಾಡಿ ಕರಿತೀನಿ ಕಡಿ ಕಡಿ ಬಾರ ನನ್ನ ಹಿಂದಿಂದ ನನ್ನ ನೋಡು ಮುಂದಿಂದ ಏನ ಕೈಯಾಗಲಿ ಗೆಳತಿ ನಿನ್ನ ಸಂಬಂಧ ಹಲೋ ಯಜಮಾನ್ರಿ ಅಲೆಲೆಲೆಲೆಲೆಲೆಲೆಲೆ ಶಿವ ಎಷ್ಟು ಚಂದ ಐತಿಲೆ ಈ ಹೆಣ್ಣು ಏನು ದೇವಲೋಕದ ಅಪ್ಸರೇನ ಹೌದಲ್ಲ ಲೇ ಸುಂದ್ರ ಏನು ಮೂರ್ತಿ ಕರೆದವ್ರ ಲೇ ಸುಂದ್ರ ಏನಿವಳ ನಿಂತಿರುವ ಪೋಜು ಏನಿವಳ ಫಿಗರು ಏನಿವಳ ಕಟಸು ಅಲ್ಲೇ ಶಿವ ಆ ಬ್ರಹ್ಮ ನಮಗಂತನ ಸೃಷ್ಟಿ ಮಾಡಿ ಕಳಿಸ್ಯಾನೆ ಇಲ್ಲಿ ದೇವಲೋಕದ ಅಪ್ಸರೇನ ಕಳಿಸಿರ್ಬೇಕಲ್ಲ ಅಪ್ಪ ವಿಚಾರ ಮಾಡಿ ನೋಡು ನಂಗಾರ ಆ ಶಿವ ಒಂದು ಕಂಡೀಷನ್ ನಾವೇನ ಮಾಡಿದ್ರು ಇಬ್ರು ಪಾರ್ಟ್ನರ್ ಆಗೇ ಮಾಡೇವಿ ಏನೋ ಮಾಡಿದ್ರು ಇಬ್ರು ಕೂಡೇ ಮಾಡೇವಿ ಇದನ್ನು ಹಂಗ ಮಾಡೋದು ಲೇ ಸುಂದ್ರ ಹೌದು ಎಲ್ಲರೂ ಪಾಲಾಗುದ ಯಜಮಾನ್ರಿ ಸ್ವಲ್ಪ ದಾರಿ ಬಿಟ್ಟು ನಿಲ್ರಿ ಏನ್ ಮಾತಾಡ್ತಾರ ಹೋಗ್ಮಾರ್ರೆಯ ಇನ್ನ ಮದುವೆ ಆಗಿಲ್ಲ ಅಲ್ಲೇ ಎದ್ದು ಮಾಡ್ರಿ ಅಂತ ಅಲ್ಲಿಕ್ಕೆ ಲೇ ನೆಟ್ಟಗ ಮಾತಾಡ ಜೋಕ್ಮಾರ ಆಡೆ ಜೋಕ್ಮಾರ ನನ್ನ ಲಂಗದ ಆಡೆ ಅಷ್ಟು ಓದ್ತೀರಿ ನೀವು ಎಷ್ಟು ಮಾತಾಡಕತ್ತೀನಿ ಜೋಕ್ಮಾರ ಹಳೆ ಜೋಕ್ಮಾರ ಹಿತ್ತಲ ಜೋಕ್ಮಾರ ಮನೆ ಸಂಜೆ ಜೋಕ್ಮಾರ ನನ್ನ ಬೆರಿಕೆ ಇದ್ದಪ್ಪ ಇದು ಹೆಣ್ಣು ನಾ ಈಗಾಗಲೇ ಬಿಟ್ಟ ನಿಂತೀನಿ ಮೂರು ಬಿಟ್ಟು ನನ್ನ ಮಗ ಇವ ಏನ್ ಬಿಟ್ಟಿದ್ರಿ ಬಿಟ್ಟಾರ ಊರಿಗೆ ದೊಡ್ಡಾರ ಈ ಮೂರು ಬಿಟ್ಟವ್ರು ಭಾಳ ಸಣ್ಣವ್ರು ಆಗತ್ತಾರ ಈಗ 6 ಬಿಟ್ಟವ್ರು ದೊಡ್ಡವ್ರು ಆಗತ್ತಾರ ಈಗ ನಾವು ಹಿರಿಯರಾಗತ್ತೇವೆ ಎಲ್ಲ ಬಿಟ್ಟು ಯಜಮಾನ್ರ ಏನ್ ಬಿಟ್ಟು ನಿಂತಿರಿ ದಾರಿ ರೀ ದಾರಿ ಮೇಡಮರ ನಿಮಗ ಮಾಡ್ಯಾರನ್ರಿ ಯಾಕ ಮಾಡ್ಬೇಕಂತ ಮಾಡಿದ್ದೇನ ಮಾಡಬಾ ನೀನು ಪವರ್ಫುಲ್ ಪುನೀತ್ ತಗದಿವ ಮಾಡಬಾ ನಾನ್ ನೋಡಕ್ಕಾಗ ಇನ್ನೂ ಇಲ್ರಿ ಮಾಮ ಮತ್ತಾವಾಗ್ರಿ ಯಾಕ ನಿಂದು ಬಂದ್ ಮಕ್ಕೊಂಡ್ಬಿಡ್ತಾನೆ ತಡ್ಕೊಳ್ಳಿ ಶಕ್ತಿನ ಇಲ್ಲ ನೀನ್ ನೋಡಿದ್ರೆ ಗೊತ್ತಾಗತ್ತೆ ನಿಂದೆಲ್ಲ ಮಕ್ಕೊಂಡು ಜೂತ್ ನೀವು ಯಾವಾಗ ಅಂತೀರ ಅವಾಗ ನಮ್ದು ರೆಡಿ ತರ್ರಿ ಅಯ್ಯಯ್ಯೋ ಸುಂದ್ರ ನನಗಿನ್ ತಡ್ಕೊಳಕ್ ಆಗುದಿಲ್ಲೇ ನಾ ಇಂಥ ತ್ರಿಪುರ ಸುಂದ್ರನ ಮದುವೆ ಅಂತ ಕನಸ್ನಾಗ ಸಹಿತ ಅನ್ಸಲಿಲ್ಲ ಯಾವ ಪುಣ್ಯಾತ್ಮ ಸೃಷ್ಟಿ ಮಾಡೋನು ಅಯ್ಯಪ್ಪ ಕಡ್ಕೊಂಡು ತಿನ್ನುವಂಗಾಗಿತ್ತಲ್ಲ ಸುಂದ್ರ ಈ ಸುಂದ್ರಿನ ನೋಡ ಬರ್ಗೆಟ್ ನನ್ನ ಮಗ ನೋಡುವ ಬರ್ಗೆಟ್ ಬಿಡ್ರಲ್ಲೇ ಸರ್ಲೇ ಮುಲ್ಲ ಹಳೆ ಮುಲ್ಲ ಅಲ್ಲ ಕಡ್ಕೊಂಡ್ ತಿಂತೀನಿ ಅಂತ ಹೇಳಕತ್ತ ನಾನೇ ನಮ್ಮ ಮಾವಿನ ಊಟ ಮಾಡಿ ಏನು ಮಾಡ್ರಿ ಹರ್ಕೊಂಡ್ ತಿನ್ನಕ ಕಡ್ಕೊಂಡ್ ತಿನ್ನಕ ಅದಕ್ಕಿಂತ ರುಚಿಯಾದ ಹುಡುಗಿ ರುಚಿ ನೋಡೋದಿಲ್ಲ ಹೌದೇನೋ ನನಗಲ್ಲ ಮೊದಲು ಕೊಟ್ಟ ಒಂಚೂರು ಹೊರಸ್ಬಿಡ್ರು ಮುಲ್ಲ ಲೇ ಸುಂದ್ರ ಇನ್ನೂ ಈಕಿಗೆ ನಮ್ಮ ಪವಾಡ ಗೊತ್ತಿಲ್ಲ ಹೊಸದಾಗಿ ಇನ್ನು ಮುರಿ ಕಾಲಿಟ್ಟಾಳ ಅದಕ್ಕ ಗೊತ್ತಿಲ್ಲ ಇನ್ಮ್ಯಾಗ ಗೊತ್ತು ಮಾಡೋದಲ್ಲ ಏ ಹುಡುಗಿ ಯಾವ ಊರಿನಿಂದ ಇಲ್ಲಿಗೆ ಯಾಕೆ ಬಂದಿ ಮೊದಲು ಹೇಳ ಹಿಂಗ ಕೇಳು ನನ್ನ ಲಂಗದ ಲಾಡಿ ಹಿಂಗ ಕೇಳೇ ನನ್ನ ಸೂರ ಅದಕ್ಕೆ ಏನೋ ಇತ್ತಿತ್ಲಾಗ ನಾನು ನೋಡ್ತೀವಿ ಒಂದು ನಮೂನಿ ಹುಡುಗರು ಕಟ್ಟಬಾಯಿ ಜೋಲು ಸೋರಿಸ್ಕೊಂಡು ಬರ್ಗೆಟ್ಟಂಗ ಮಾಡಿ ತಟ 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 ಸೋರಕ್ಕೆ ಹತ್ತೆ ಬಿಡ್ತಾವ ಕಟ್ಟಬಾಯಿ ಮಂಜನ ಮಗನ ಸ್ವಲ್ಪ ತಡ್ಕೊಳ್ರಯ್ಯಪ್ಪ ಅಲ್ಲ ಮಗನ ಜೋಲು ಸೋರಿಸ್ತಾವ ನೀನ ನನಗೆ ಬುದ್ಧಿ